ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ತಿಳ್ಕೊತೇನೆ ರೀ. ಇವತ್ತಿನ ಲಾಗ್ ಏನತ್ತು ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಿ. ನಾವು ಅಯೋಧ್ಯೆಗೆ ಹೋಗಿದ್ದೇವೆ ರೀ. ಈಗೆಲ್ಲ ಲೇಟ್ ಮಾಡಿ ವಿಡಿಯೋ ಹಾಕಾಕತ್ತೀನಿ. ನಾವು ಕುಂಭಮೇಳ ಐತಲ್ಲ ರವ ಹೋಗಿದ್ದೇವೆ ಅಯೋಧ್ಯೆಗೆ, ಕಾಶಿಗದು ಎಲ್ಲ. ಬಟ್ ಇವತ್ತು ಇದು ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ. ಫುಲ್ ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತೈತೆ ಅನ್ಕೊಂಡೇನಿ ರೀ. ಈಗ ಇಲ್ಲಿ ವಿಡಿಯೋದಾಗ ಏನು ನೋಡಕತ್ತಿರಲಿ ಇವೆಲ್ಲ ಕಲ್ಲುಗಳು ರೀ. ರಾಮ ಮಂದಿರ ಕಟ್ಟಬೇಕಾದ್ರೆ ಎಲ್ಲ ಊರಿಂದ ಕಲ್ಲುಗಳು ಕಳ್ಸಾಕತ್ತಿರತ್ತೆ, ನೀವೆಲ್ಲ ನ್ಯೂಸ್ದಾಗ ನೋಡಿರ್ಬೋದು ರೀ. ಅವ ಕಲ್ಲುಗಳು ಇಲ್ಲ ಅದಾವ ನೋಡ್ರಿ. ಹಿಂಗೆ ನೇಪಾಳದಿಂದ, ರಾಜಸ್ಥಾನದಿಂದ, ನಮ್ಮ ಕರ್ನಾಟಕದಿಂದ, ಬೇರೆ ಬೇರೆ ಎಲ್ಲ ಸ್ಟೇಟ್ದಿಂದದು ಹಿಂಗೆ ಕಳ್ಸಿದ್ರಲ್ಲ ರೀ, ಅವ ಕಲ್ಲುಗಳು ನೋಡ್ರಿ ಇಲ್ಲಿ. ಆಮೇಲೆ ನಮ್ಮ ಕರ್ನಾಟಕದಿಂದ ಕಳ್ಸಿದ ಕಲ್ಲುಗಳು ಇಲ್ಲಿ ಇಟ್ಟಾರ ನೋಡ್ರಿ. ಇಲ್ಲಿ ಬೋರ್ಡು ಹಾಕ್ಯಾರ ನೋಡ್ರಿ, ಕರ್ನಾಟಕದಿಂದ ಕಳ್ಸಿದ್ದ ಅಂತ ಹೇಳ್ರಿ. ಇವೆಲ್ಲಿ ನೋಡಕತ್ತಿರ್ಲಿ ಇವೆಲ್ಲ ಕಲ್ಲುಗಳು ಕರ್ನಾಟಕದಿಂದ ಕಳ್ಸಿದ್ರಿ ಇವೆಲ್ಲ. ಇಲ್ಲಿ ನೋಡ್ಬೋದು ರೇಟ್ ದೊಡ್ಡದು ಬಿಲ್ ಐತಿ. ಇದು ದೊಡ್ಡ ಬಿಲ್, ಬಾನ, ಆಮೇಲೆ ಗದ ಎಲ್ಲ ಇದ್ದು ರೀ. ಇಲ್ಲೆಲ್ಲ ನಿಂತು ನಾವೆಲ್ಲ ಫೋಟೋ ತಕ್ಕೊಂಡಿವಿ. ಅಲ್ಲೇ ಮುಂದೆ ಇದೊಂದು ಟೆಂಪಲ್ ಇತ್ತು ರೀ. ಇಲ್ಲೆಲ್ಲ ನಮಸ್ಕಾರ ಮಾಡಿ ಹೋದಿವ್ರಿ. ಸರಿಯು ನದಿ ಕಡೆ ಹೋದಿವ್ರಿ, ಅಂದ್ರೆ ಸರಿಯು ಘಾಟ್ ಅಂತಾರಲ್ಲ ರೀ, ಅಲ್ಲಿ ಹೋದಿವಿ. ಇಲ್ಲೆಲ್ಲ ನಮಸ್ಕಾರ ಮಾಡಿ ನಾವು ಕುಂಭಮೇಳ ಟೈಮ್ ಹೋಗಿದ್ರಿಂದ ಭಾಳ ರಶ್ ಇತ್ತು. ಅಲ್ಲೆಲ್ಲ ನೋಡ್ಬೋದ್ರಿ ನೀವೆಲ್ಲ. ಪಾರ್ಕಿಂಗ ಭಾಳ ಅಂದ್ರೆ ಭಾಳ ಜನ ಬಂದಿದ್ದಾರೆ. ಆಮೇಲೆ ಸರಿಯು ನದಿಗದು ಹೋಗಿ ನಾವೇನಲ್ಲಿ ಜಳಕದು ಮಾಡಲಿಲ್ಲ, ಸುಮ್ಮ ಹಂಗೆ ಕೈಕಾಲು ಮುಖ ತೊಳ್ಕೊಂಡು ಹಿಂಗೆ ತಲೆ ಮೇಲೆ ನೀರು ಹಾಕೊಂಡು ಅಷ್ಟೇ ಬಂದೀವ್ರಿ. ಹಿಂಗೆ ನೋಡ್ಬೋದು ಭಾಳ ಅಂದ್ರೆ ಭಾಳ ರಶ್ ಇತ್ತು ಅಲ್ಲೆಲ್ಲ ಅವಾಗ. ಸರಿಯು ಘಾಟದಿಂದ ಆಮೇಲೆ ಶ್ರೀರಾಮ ಮಂದಿರ ಕಡೆ ಹೊಂಟೀವ್ರಿ. ಅಲ್ಲೇ ಹನುಮಾನ್ ಗಡಿ ಅಂತ ಟೆಂಪಲ್ ಐತ್ರಿ, ಅಲ್ಲಿ ಹೋದ್ವಿ. ಇಲ್ಲೆಲ್ಲ ಒಳಗೆ ನಡ್ಕೊತ ಹೋಗ್ಬೇಕ್ರಿ, ಯಾವ ಗಾಡಿ ಅದು ಏನು ಹೋಗಂಗಿಲ್ಲ. ಬಹುಶಃ ಒಂದು 5-6 ಕಿಲೋಮೀಟ್ರ್, ಒಂದು 4-5 ಕಿಲೋಮೀಟ್ರ್ ಅಂತೂ ಹಿಂಗೆ ನಡ್ಕೊತ ಹೋಗೋದಿತ್ರಿ ಒಳಗೆ. ಹೋಗೋಣ ಫಸ್ಟ್ ಅಲ್ಲಿ ಹೋಗೋಣ ಹನುಮಾನ್ ಗಡಿ ಮಂದಿರ ಐತ್ರಿ, ಅಲ್ಲಿ ಹೋದ್ವಿ. ಅಲ್ಲಾಗಿಂದ ರಾಮ ಮಂದಿರ ಕಡೆ ಹೋದಿವ್ರಿ. ಇದೇ ನೋಡ್ರಿ ಹನುಮಾನ್ ಗಡಿ ಮಂದಿರ ಹತ್ರಿ, ಅಂದ್ರೆ ಹನುಮಪ್ಪನ ಗುಡಿ ಐತ್ರಿ ಇಲ್ಲಿ ಒಳಗ. ಇಲ್ಲಿ ವಿಡಿಯೋದಾಗ ಏನು ನೋಡತ್ತಿರಲ್ಲ ಇದು ಹನುಮಾನ್ ಗಡಿ ಮಂದಿರ ರೀ. ಫಸ್ಟ್ ಇಲ್ಲಿ ಹೋಗಿ ಆಮೇಲೆ ರಾಮ ಮಂದಿರಕ್ಕೆ ಹೋಗ್ಬೇಕತ್ರಿ, ಅದಕ್ಕೆ ನಾವು ಇಲ್ಲಿ ಫಸ್ಟ್ ಬಂದಿದ್ವಿ. ಇಲ್ಲಿ ಭಾಳ ರಶ್ ಇತ್ತು ರೀ, ನೀವು ನೋಡ್ಬೋದು. ಒಟ್ಟು ಕಾಲಿಡಕ್ಕೂ ಜಾಗ ಇದ್ದಿದ್ದಿಲ್ಲ, ಮನಗಂಡ ರಶ್ ಇತ್ತು ರೀ. ಇಲ್ಲಿ ಒಳಗೆ ಈ ಟೈಪ್ ಇತ್ತು ರೀ ಹಿಂಗೆಲ್ಲ ರೀ ಟೆಂಪಲ್ಲ. ಇದೇ ನೋಡ್ರಿ ಗರ್ಭಗುಡಿ. ಇಲ್ಲಿ ಒಳಗೆ ಕಾಣಕತ್ತಿತ್ಲ ರೀ, ಇದ ಗರ್ಭಗುಡಿ ನೋಡ್ರಿ. ಹನುಮಪ್ಪನ ಗುಡಿ ರೀ ಇದು. ಇಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದೀವ್ರಿ. ಟೆಂಪಲ್ ಈ ಟೈಪ್ ಇತ್ತು ನೋಡ್ಬೋದು ನೀವು ವಿಡಿಯೋದಾಗ. ಇದು ಹನುಮಾನ್ ಗಡಿ ಮಂದಿರ ಇದೆ.
ಇದು ಭಾಳ ದೊಡ್ಡದ ಟೆಂಪಲ್ ಐತ್ರಿ ಇಲ್ಲಿ ಅಯೋಧ್ಯೆದಾಗ. ಅಲ್ಲಿಂದ ನೆಕ್ಸ್ಟ್ ರಾಮ ಮಂದಿರ ಕಡೆ ಹೋದೇವ್ರಿ. ನೀವು ಇಲ್ಲಿ ವಿಡಿಯೋದಾಗ ನೋಡ್ಬೋದ್ರಿ, ಫುಲ್ ಕ್ಯೂ ಇತ್ತ. ಬಹುಶಃ 1-2 ಕಿಲೋಮೀಟರ್ ಆಕೈತ್ರಿ ಇಲ್ಲಿಂದ ನಡ್ಕೋತ ಹೋಗ್ಬೇಕಂದ್ರೆ ರಾಮ ಮಂದಿರಕ್ಕೆ. ಇದೆ ನೋಡ್ರಿ ರಾಮ ಮಂದಿರ. ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವು ಎಷ್ಟು ರಶ್ ಇತ್ತು ಅವಾಗ ಅಂಥೇಳಿ. ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಅನ್ಕೋತ ಹೊಂಟಿದ್ದೀರಿ. ನಾವು ಹಂಗೆ ಅನ್ಕೋತ ಕ್ಯೂದಾಗ ಹೊಂಟಿದ್ದೀವಿ. ಈ ಕಡೆ ಟೆಂಪಲ್ ಮುಂದಿನ ಸೈಡ್ ಹಿಂಗೆಲ್ಲ ಐತೆ ನೋಡ್ರಿ. ಇದು ಇಲ್ಲಿ ದಾಟಿನ ಇಲ್ಲಿ ಟೆಂಪಲ್ಗೆ ಹೋಗೋದೈತಿ. ವಿಡಿಯೋದಾಗ ನೋಡ್ಬೋದು ನೀವು ಹೆಂಗೈತೆ ಹೇಗೆ ಗೊತ್ತಾಕೈತೆ ಟೆಂಪಲ್. ಸಮೀಪ ಹೋದಂಗೆ ಯಾವಾಗ ನೋಡಿವಿ ಯಾವಾಗ ದರ್ಶನ ಮಾಡಿವಿ ಅಂತ ಅನ್ಸಕತ್ತೈತ್ರಿ. ಟೆಂಪಲ್ ಒಳಗೆ ಹೋಗೋಣ ಈ ಟೈಪ್ ಐತ್ರಿ. ನೀವು ವಿಡಿಯೋದಾಗ ನೋಡ್ಬೋದಾ, ಭಾಳ ಚಂದ ಕಟ್ಸ್ಯಾರ ಇದು ಟೆಂಪಲ್. ಇಲ್ಲಿ ಒಳಗೆ ಹೋದ್ಮೇಲೆ 1-2 ನಿಮಿಷಕ್ಕೆ ನಿಮ್ಗೆ ರಾಮನ ದರ್ಶನ ಸಿಗ್ತೈತ್ರಿ. ಫುಲ್ ಸಮೀಪ ಹೋಗುತ್ತಾನ ನೀವು ನೋಡ್ಕೋತ ಹೋಗ್ಬೋದು. ಭಾಳ ಚಂದ ಮಾಡ್ಯಾರ ಇಲ್ಲೆಲ್ಲ. ಎಲ್ಲರೂ ಜೈ ಶ್ರೀರಾಮ್ ಅನ್ಕೋತನ ದರ್ಶನ ತೊಗೊಂಡು ಹೊಂಟಿದ್ದಾರೆ. ನಾವು ದರ್ಶನ ಮಾಡ್ಕೊಂಡು ಹೋದ್ವಿ. ದರ್ಶನ ಭಾಳ ಚಲೋ ಆಯಿತು. ಆದರೂ ನಂಗೆ ಯಾಕೋ ಸಮಾಧಾನ ಆಗಲಿಲ್ಲ, ಇನ್ನೊಂದು ಹೋಗ್ಬೇಕನ್ಸಕತ್ತು. ಮತ್ತು ಕ್ಯೂದಾಗ ನಡು ಸೇರ್ಕೊಂಡು ಇನ್ನೊಂದು ದರ್ಶನ ಮಾಡ್ಕೊಂಡು ಬಂದೇವ್ರಿ. ಆಮೇಲೆ ಟೆಂಪಲ್ದಿಂದ ಪೂರ ಹೊರಗೆ ಬರೋಣ, ಈ ಕಡೆ ಸ್ವಲ್ಪ ಇನ್ನಟ್ಟು ಮುಂದೆ ಬರೋಣ ಶ್ರೀರಾಮ್ ದರ್ಬಾರ್ ಹತ್ತೈತ್ರಿ ಇಲ್ಲಿ ಹೋದಿವ್ರಿ. ಇಲ್ಲಿನ ರಾಮ ಸೀತಾದ ಹಿಂಗೆ ಮೂರ್ತಿ ಐತ್ರಿ. ಆಮೇಲೆ ಹನುಮಪ್ಪಂದು ಐತಿ. ಈ ಟೈಪ್ ಟೆಂಪಲ್ ಐತ್ರಿ. ಇದು ಭಾಳ ಹಳಿ ಕಾಲದ ಐತ್ರಿ. ಭಾಳ ಚಂದ ಐತ್ರಿ ನೋಡಕ್ಕೆ. ನೋಡ್ಬೋದು ನೀವೆಲ್ಲ ವಿಡಿಯೋದಾಗ. ಈ ಬ್ಲಾಗ್ದಾಗ ಅಯೋಧ್ಯೆದ ಅಂದ್ರೆ ರಾಮ ಮಂದಿರದಾತು ಹನುಮಾನ್ ಗಡಿ ಮಂದಿರದಾತು ಎಷ್ಟು ಸಾಧ್ಯಕೈತಿ ಅಷ್ಟೆಲ್ಲ ವಿಡಿಯೋ ಮಾಡಿ ಹಾಕೇನ್ರಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೇನ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.